ಮೀಟಿಂಗ್ಗೆ ಎಲ್ರನ್ನು ಕಾಲ್ ಮಾಡಿ. ಜಾಜಿಯತ್ಗೆ ಮೀಟಿಂಗ್ ಕರಿತಾ ಇದಾರೆ, ಎಲ್ರು ಬೇಗ ಬನ್ನಿ. ಬಾಳೆಹಣ್ಣು, ಬಿಸ್ಕೆಟ್, ಬಿಸಿ ಬಿಸಿ ಕಾಫಿ ಟೀ ಎಲ್ಲ ರೆಡಿ ಇದೆ, ಬನ್ನಿ ಬನ್ನಿ. ಅದೆಲ್ಲ ಎಲ್ಲಿದೆ? ಹಂಗ ಹೇಳಿದ್ರೆ ಮೀಟಿಂಗಿಗೆ ಜನ ಬೇಗ ಬರ್ತಾರೆ ಜಾಜಿ ಅವರೇ. ಲೇ ಚಂಪಾ, ಸ್ಟವ್ ಆಫ್ ಮಾಡಿ ಬೇಗ ಬರ. ಈಗೇನಂತ ಮೀಟಿಂಗ್? ಏನು ಸಂತೋಷದ ಸಮಾಚಾರ ಇರ್ಬೇಕು. ನಿಮ್ಗೆ ಎಲ್ರಿಗೂ ಒಂದು ವಿಷಯ ಹೇಳ್ಬೇಕು. ನಮ್ಮನೆ ಎದುರುಗಡೆ ಮನೆಗೆ ಒಂದು ಹುಡುಗಿ ಬಂದಿದೆ. ಈಗೊಂದು ದೊಡ್ಡ ಸಮಾಚಾರ ಅಂತ ಹೇಳಮ್ಮ. ನಿನ್ ಮಗ ಯಾವಾಗ್ಲೂ ಅವಳನ್ನೇ ನೋಡ್ತಾ ನಿಂತಿರ್ತಾರೆ. ಹೋಗ್ಲಿ ಬಿಡು, ಆ ಕಡೆ ಅವಳು ಈ ಕಡೆ ಇವನು ಮಧ್ಯಲ್ಲ ಅಷ್ಟೇ. ಏನ್ ತಪ್ಪು? ಅತ್ತೆ ಅವಳನ್ನೇ ಯಾವಾಗ್ಲೂ ನೋಡ್ತಾ ಕಿಸಿತಾ ಇರ್ತಾರೆ. ನೀನು ನನ್ನ ಮಗನ್ನ ನೋಡಿ ಹಲ್ಲನ್ನ ಹಿಹಿ ಅಂತ ಕಿಸ್ತಿದ್ರೆ ಅವನ್ ಯಾಕೆ ಅವಳನ್ನ ನೋಡಿ ಕಿಸಿತಿದ್ದ? ಅತ್ತೆ ಎದುರುಗಡೆ ಮನೆ ಹುಡುಗಿ ಜೊತೆ ಮಾತಾಡೋದು ಕಿಸಿಯೋದು ಏನ್ ಚೆನ್ನಾಗಿರುತ್ತೆ. ನೀವೇ ನಿಮ್ ಮಗನ್ ಸ್ವಲ್ಪ ಬುದ್ಧಿ ಹೇಳ್ಬಾರ. ಅದಕ್ಕೆ ನಮ್ಮನ್ನ ಕರ್ಸಿದ್ ಯಾಕೆ ಅಂತ ಹೇಳಿ. ನೀನು ನಿಮ್ಮ ಅಣ್ಣಗ್ ಬುದ್ಧಿ ಹೇಳಿ ಅಂತ. ಆಯ್ತು ಹೇಳ್ತೀವಿ. ನಮ್ಮ ಅದಕ್ಕೆ ಸರಿಯಾಗಿದ್ದಿದ್ರೆ ಅಣ್ಣ ಯಾಕೆ ಕಾಂಪೌಂಡ್ ಹತ್ರ ಹೋಗಿ ನಿಲ್ತಾ ಇದ್ದ ಅಲ್ವೇನಪ್ಪ? ನಾನು ಯಾವಾಗ್ಲೂ ಅಡ್ಗೆ ಮನೆಗೆ ಬನ್ನಿ ಬನ್ನಿ ಅಂತ ಕರಿತಾನೆ ಇರ್ತೀನಿ, ಅವ್ರು ಬರೋದೇ ಇಲ್ಲ. ಅಡ್ಗೆ ಮನೇಲಿ ಇಲ್ಲದೆ ಇರೋದು ಕಾಂಪೌಂಡ್ ಅಲ್ಲಿ ಏನಿರುತ್ತೆ? ಅಲ್ಲ, ಕಟ್ಕೊಂಡಿರೋ ಹೆಂಡತಿನೇ ಅವ್ರನ್ನ ಬೆಡ್ರೂಮಿಗೆ ಕರೆಯಲ್ಲ, ನೀನೇನು ಅಡ್ಗೆ ಮನೆಗೆ ಕರೆಯೋದು? ಸಮಾಧಾನ ಸಮಾಧಾನ ಸಮಾಧಾನ. ಅತ್ತೇವ್ರೆ, ನಾನು ಕೋಪ ಮಾಡ್ಕೊಂಡಾಗೆಲ್ಲ ನೀವು ತಣ್ಣಗ್ ಮಾಡ್ಬಿಡ್ತೀರಾ. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ನನಗ್ ಪಲ್ಲು ಬೇರೆ ಅಲ್ಲ, ನೀವು ಬೇರೆ ಅಲ್ಲ ಅಂತ. ಏನ್ ನಡೀತಾ ಇದೆ ಈ ಮನೆಯಲ್ಲಿ? ಎಲ್ಲ ಸರಿಯಾಗಿ ನಡೀತಾ ಇದೆ, ನೀನ್ ಸುಮ್ನೆ ಇರಮ್ಮ. ಲೇ ಪಾಂಡ್ರಗ, ಬೇಗ ಬಾರ, ದಿನ ನಿಂದ ಇದೇ ಆಗೋಯ್ತು. ಇಲ್ಲಿ ಯಾರೋ ಎಗರಾಡ್ದಂಗಿತ್ತಲ್ಲ? ನಾನೇ ಕಣ್ರಿ. ಎಲ್ಲರ ಮುಖಗಳನ್ನ ನೋಡ್ತಾ ಇದ್ರೆ ಒಳ್ಳೆ ಶ್ರದ್ಧಾಂಜಲಿ ಸಭೆ ಇದ್ದಂಗಿದೆ. ಬನ್ನಿ ಎತ್ತಿಟ್ಕೊಂಡು ಎಲ್ಲರೂ ಒಂದ್ ನಿಮಿಷ ಮೌನಾಚರಣೆ ಮಾಡೋಣ. ಎದುರುಗಡೆ ಮನೆ ಹುಡುಗಿ ಜೊತೆ ನಿಮ್ದೇನ್ರಿ ಚಾಟಿಂಗು? ಏನೋ ಸ್ವಲ್ಪ ಮಾತಾಡ್ತಾ ಇದ್ದೆ, ಅದಕ್ಕೆ ನೀವು ಇಲ್ಲಿದ್ದೆಲ್ಲ ರೆಕ್ಕೆ ಪುಕ್ಕ ಕಟ್ಟಬೇಡ್ರಿ. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಅವಳ ಜೊತೆ ನಿಮ್ಗೇನ್ರಿ ಕೆಲ್ಸ? ಕಿಸಿತಾ ನಗ್ನಗ್ತಾ ಮಾತಾಡ್ತಿರ್ತೀರಾ? ಐ ವಾಂಟ್ ರೀಸನ್. ನೋಡಿ ಜಾಜಿ ಜಿಂಬಲ್ದಿನಿ ಅವರೇ, ಹುಡುಗಿ ತುಂಬಾ ಸುಂದರವಾಗಿದ್ಲು. ಅವಳು ನನ್ನ ಕಣ್ಣು ತುಂಬಾ ನೋಡಿದ್ಲು, ನಾನು ಬಾಯಿ ತುಂಬಾ ಮಾತಾಡ್ಬಿಟ್ಟೆ. ಐ ಡೋಂಟ್ ಲೈಕ್ ಇಟ್. ಎದ್ದೋಗಿ. ಪಾಂಡುರಂಗ, ನೀನ್ ಮಾಡ್ತಾರ ಸರಿನೇನಾ? ಅಲ್ಲ ಅಣ್ಣ, ಇಷ್ಟು ಸುಂದರವಾದ ಹೆಂಡತಿನ ಮನೇಲಿ ಇಟ್ಕೊಂಡು ಎದುರುಗಡೆ ಮನೆ ಹುಡುಗಿ ನೋಡ್ತಿಲ್ಲ. ನಿನಗೆ ಬುದ್ಧಿ ಹೇಳಕ್ ನನಗೆ ನಾಚಿಕೆ ಆಗುತ್ತೆ. ಅಲ್ಲ ಬಾವ, ಮನೇಲಿ ವಯಸ್ಸಿಗೆ ಬಂದಿರೋ ಹುಡುಗನ ಇಟ್ಕೊಂಡು ನೀವೇನ್ರಿ ಕಣ್ ಹುಡುಗಿರಿಂದ ಹೋಗೋದು? ನಾಚಿಕೆ ಆಗಲ್ವೇ? ಏನಲ್ಲೇ ಆಳ್ಗೊಂದ್ ಕಲ್ಲು ಅಂತ ಎಸ್ತಾ ಇದೀರೇನ್ರ? ಯಾಕೋ ಏನೋ ಬರ್ತಾ ಬರ್ತಾ ನಿಮ್ಮೆಲ್ಲರ ಜಂಬ ಜಾಸ್ತಿ ಆಗ್ತಾ ಇದೆ ಕಣ್ರ. ಗೊತ್ತ ತಾನೆ ನಾನು ಯಾರು ಅಂತ? ಗಂಟಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡ್ರಂಗ ಗಂಟಗಲಿ. ಎಡಗೈ ಎತ್ತಿದ್ರ ವೀರಕೇಸರಿ, ಬಲಗೈ ಎತ್ತಿದ್ರ ವೀರ ಮದಕರಿ. ಕುಂತ ಜಾಗದಲ್ಲಿ ನಿಮ್ಮೆಲ್ಲರನ್ನ ಹಂಗಂಗೆ ಮಟ್ಟ ಹಾಕ್ಬಿಡ್ತೀನಿ. ಜಾಜಿ ಅವರೇ, ಜಾಜಿ ಅವರೇ. ಎಸ್, ಹೂ ಆರ್ ಯು? ಶೇಖರ್. ಯಾವ ಶೇಖರ್? ನನ್ನ ಹೆಂಡತಿ ಕಮಲಾ, ನಿಮ್ಮ ಮಹಿಳಾ ಸಂಘದ ಮೆಂಬರ್. ಯಾವ ಮಹಿಳಾ ಸಂಘ? ಗಂಡಸರ ವಿರುದ್ಧ ಕತ್ತಿ ಮಸಿಯ ಸಂಘ ನಿಮ್ದೇ ತಾನೆ? ನಿಮ್ ಮಹಿಳಾ ಸಂಘದಿಂದ ಮಾಡ್ತಿರೋ ಕಾರ್ಯಕ್ರಮದಿಂದ ನಮ್ಮಂತ ಗಂಡಸರಿಗೆ ಟಾರ್ಚರ್ ಆಗ್ತಿದ್ದೀರಿ. ನಮ್ಮಿಂದ ನಿಮ್ಗೆ ಟಾರ್ಚರ್ ಆಗ್ತಿದ್ಯಾ? ಐ ಕಾಂಟ್ ಬಿಲೀವ್ ದಿಸ್. ನೀವ್ ಹೇಳ್ತೀರಾ ಹೆಂಗಸರಿಗೆ ಗಂಡಸರಿಂದ ದೌರ್ಜನ್ಯ ಆಗ್ತಿದೆ ಅಂತ, ಆದ್ರೆ ಇದು ನಮ್ಮನೇಲಿ ಉಲ್ಟಾರಿ. ಪ್ಲೀಸ್ ಕಮ್, ಕೂತ್ಕೊಂಡು ಮಾತಾಡ. ಕಮ್ ಕಮ್ ರೇ, ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನನ್ನನ್ನ? ಸೀಟ್ ಖಾಲಿ ಇದೆ ಅಂತ ಕೂತ್ಕೊಂಡು ಮಾತಾಡಕ್ ನನ್ನ ರಾಜಕಾರಣಕ್ಕೆ ಹೋಗ್ಬಿಟ್ನಾ? ಸರಿ, ಹಾಗಾದ್ರೆ ನಿಂತ್ಕೊಂಡೆ ಮಾತಾಡಿ. ನನ್ನ ಹೆಂಡತಿ ರಾಕ್ಷಸಿ ತರ ಆಡ್ತಿದ್ದಾಳೆ. ಕಣ್ಣು ಮುಚ್ಚಿದ್ರೆ ಸಾಕು ಕಿಸ್ ಕೊಡಕ್ ಬರ್ತಾರಾ? ಕೊಲೆ ಮನೆಗೆ ಬರ್ತಾಳೆ. ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ಬರ್ತಾಳೆ, ಬಾಯಿಗೆ ಬಂದಂಗೆ ಬೈತಾಳೆ, ಫೈಟಿಂಗ್ ಶುರು ಮಾಡ್ತಾಳೆ. ನೋಡಿ, ಅವ್ರು ಎಷ್ಟಾದ್ರೂ ನಿಮ್ ವೈಫು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಪ್ಪ. ಹೌದಾ? ಓಹೋ, ಹಾಗಾದ್ರೆ ನಮ್ಮ ಸಾವಿಗೆ ಮಹಿಳಾ ಸಂಘದ ಅಧ್ಯಕ್ಷ ಜಾಜಿ ಅವರೇ ಕಾರಣ ಅಂತೇಳಿ ಬರ್ದಿಟ್ಬಿಟ್ಟು ಇದೇ ಫ್ಯಾನಿಗೆ ನೇಣು ಹಾಕೊಂಡು ಸತ್ತೇ ಬಿಡ್ತಿದ್ವಿ. ನೀವು ಹಾಗೆ ಮಾಡ್ಕೊಂಡ್ರೆ ನನಗ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಪ್ರಾಬ್ಲಮ್ 14 ವರ್ಷ ಜೈಲಾಗುತ್ತೆ ರೀ. ನೀವ್ ಹತ್ರ ನನ್ಗೆ ಯಾರು ಸಮಾಧಾನ ಮಾಡೋರು? ನಾನ್ ನಿಮಗ್ ಸಮಾಧಾನ ಮಾಡ್ತೀನಿ. ಸಮಾಧಾನ ಮಾಡಕ್ ಜನ ಬೇಕು ಅಂತಾರೆ ಮೇಡಮ್. ನಾನು ಇಲ್ಲಿಗೆ ಬಂದಿದ್ದು ನೀವು ಸಾಯ್ಬಾರ್ದು, ನೀವು ಸಾಯ್ಬಾರ್ದು ಮೇಡಮ್. ನನ್ನ ಮನ್ಸು ಬೆಂಕಿ ಹತ್ಕೊಂಡು ಉರಿತಾ ಇದೆ, ಹೃದಯ ಬೂದಿ ಆಗ್ಬಿಟ್ಟಿದೆ. ನೋಡಿ, ನಿಮ್ಮಂತ ಒಳ್ಳೆ ಗಂಡ ಸಾಯ್ಬಾರ್ದು, ಸಾಯ್ಬಾರ್ದು. ಇಲ್ಲ ಮೇಡಮ್, ಅಂತ ಹೆಂಡತಿ ಜೊತೆ ನನಗೆ ಬದುಕಕ್ ಸಾಧ್ಯ ಇಲ್ಲ ಮೇಡಮ್. ನಾನು ಸಾಯ್ತೀನಿ ಸಾಯ್ತೀನಿ ಸಾಯ್ತೀನಿ. ನೋಡಿ ನೋಡಿ, ನಿಮ್ ಹೆಂಡತಿ ಕಮಲಾಗೆ ನಾನ್ ಸಮಾಧಾನ ಮಾಡ್ತೀನಿ. ಯು ಡೋಂಟ್ ವರಿ. ನಿಜವಾಗ್ಲೂ ಸಮಾಧಾನ ಮಾಡ್ತೀರಾ? ನೋಡಿ, ನಿಮ್ ಸಂಸಾರನ ನಾನೇ ಸರಿ ಮಾಡ್ತೀನಿ. ನೀವ್ ಯಾಕೆ ಚಿಂತೆ ಮಾಡ್ತೀರಾ? ಡೋಂಟ್ ವರಿ. ಇನ್ನೊಂದು ಸ್ವಲ್ಪ ಸಮಾಧಾನ ಮಾಡಿ ಮೇಡಮ್. ಡೋಂಟ್ ಕ್ರೈ, ಅಳ್ಬಾರ್ದು. ಓಕೆ ಓಕೆ ಮೇಡಮ್, ನಾನು ಮತ್ತೆ 3 ದಿವಸ ಬಿಟ್ಕೊಂಡು ವಾಪಸ್ ಬರ್ತೀನಿ. ಓಕೆ, ಬಾಯ್ ಮೇಡಮ್. ಬಾಯ್.
ಬಂದು ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ನನ್ನ ಹತ್ರ ಹೇಳ್ಕೊಂಡ್ರು. ನಾನಾಗ ಅವ್ರಿಗೆ ಸಮಾಧಾನ ಮಾಡ್ದೆ ಅಷ್ಟೇ. ಬಿಡಿ ಆಗ ಗೊತ್ತಾಗುತ್ತೆ. ಕಣ್ ತುಂಬಾ ನೋಡಿದ ಮೇಲೆ ಕಿವಿ ತುಂಬಾ ಕೇಳಿಸ್ಕೋಬೇಕಂದ್ರೆ ಯಾವನಿಗೆ ಬೇಕ್ರಿ ಈ ಕರ್ಮ? ಏನೋ ಎಲ್ಲ ಸುಮ್ಮನೆ ಕೂತಿನ ಪ್ರಶ್ನೆ ಮಾಡುವ. ನೋಡಿದೇನಾ? ಕಣ್ ತುಂಬಾ ನೋಡ್ದೆ ಕಣ. ಅದಕ್ಕಿಂತ ನಮ್ಮ ಭಾವನೆ ವಾಸಿ. ಯಾವಾಗಲೂ 200 ಅಂತ ಇವ್ರಿಂದನೇ ಹೋಗ್ತಾ ಇರ್ತೀರಾ? 400 ರೂಪಾಯಿ ಕೊಡಿ, ಇವತ್ತಿಂದ ನಿಮ್ಮಿಂದ ಇರ್ತೀವಿ. ಏನ್ ನಡೀತು ಅಂತ ಕ್ಲಿಯರ್ ಆಗಿ ಹೇಳಿ. ಅಯ್ಯೋ ನಾನು ಆಗ್ಲೇ ಹೇಳಿದ್ನಲ್ಲ, ಮಹಿಳಾ ಸಂಘದಲ್ಲಿರೋ ಕಮಲನ್ ಗಂಡ ಈ ಶೇಖರ್. ಕಮಲ ಶೇಖರ್ಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾರಂತೆ. ಅದನ್ನ ಅವನೇ ಹೇಳಿದ್ದು. ಕಾಗೆಗೂ ಗೂಬೆಗೂ ಮದ್ವೆ ಆಯ್ತು ಅಂತ ಕತೆ ಇದೆಯಲ್ಲ, ಆ ಕತೆನ್ ಕೇಳಿ ಹಾಗಾಯ್ತು. ಚಂಪಾ ಸಾಕು ಸುಮ್ಮನೆ. ನಾನು ಈಗಲೇ ಕಮಲಾಗೆ ಫೋನ್ ಮಾಡಿ ಕೇಳ್ತೀನಿ. ಹಲೋ ಕಮಲ, ಜಾಜಿ ಸ್ಪೀಕಿಂಗ್. ನಿನ್ ಗಂಡನ ಹೆಸರು ಶೇಖರ್ ತಾನೇ? ಏನು ನಿಮ್ ಗಂಡನ ಹೆಸರು ಗೋಪಾಲನ? ಅವರು ತಿರುಪತಿಗೆ ಹೋಗಿ 3 ದಿನ ಆಯ್ತಾ? ಈಗಲಾದ್ರೂ ಸತ್ಯ ಏನು ಅಂತ ನಿಮ್ಮೆಲ್ರಿಗೂ ಮನದಟ್ಟಾಯ್ತು ತಾನೆ? ಇಂಥ ಕಲ್ಮನೆಲ್ಲ ನೋಡಬೇಕಿಂತ ನಮ್ಮ ಯಜಮಾನ ಪಾದ ಸೇರ್ಕೊಳ್ಳೋದು ಎಷ್ಟೋ ಒಳ್ಳೇದು. ಹಂಗೇನಾದ್ರು ಮಾಡ್ಬಿಟ್ಟಿರಾ? ಏನು ಯಜಮಾನ್ರೆ, ಈಗ್ಲಾದ್ರೂ ನೀವ್ ಎತ್ಕೊಂಡ್ನ ಕಟ್ಕೊಂಡಿದ್ರೆ ಅನ್ನೋದು ಗೊತ್ತಾಯ್ತಾ? ಇನ್ನೂ ಕಾಲ ಮಿಂಚಿಲ್ಲ, ಬಂದ್ ಮಾಡಿ. ಈ ದೋಸೆ ನಮ್ಮ ವಂಶಕ್ಕೆ ಮರ್ಯಾದೆ ತರೋ ಅಂತಾರಲ್ಲ. ಬಿಟ್ಲ ಇಂಥವ್ರ ಹತ್ರ ನಾವು ಮಸಾಲೆ ದೋಸೆಗೆ ದುಡ್ಡು ಇಸ್ಕೊಳ್ಳೋದು ಬೇಡ ಬೇಡ ನಡೆಯ. ಅಭಿ ಪ್ಲೀಸ್ ನೀವಾದ್ರೂ ನನ್ನ ನಂಬಿ ಪ್ಲೀಸ್. ನೀವು ಬೇಕಾದ್ ಹೇಳ್ಬೋದು ಕಣ್ರಿ, ಆದ್ರೆ ನಾವು ನಂಬೇಕಲ್ಲ. ಲೇ ಚಂಪಾ, ಈ ಕಾಫಿ ತಗೊಂಡೋಗಿ ಜಾಜಾ ದುಂಡೆ ಬಡಿಯ. ಗೊತ್ತಿದ್ದು ನಾನು ಜಾಜಿ ಅವ್ರಿಗೆ ಕಾಫಿ ಕೊಡ್ಬೇಕಾ? ಕೊಡೋದಿಲ್ಲ ಹೋಗ್ರಿ. ಬಿಟ್ಲಾ ಏನು ಕಾಫಿ? ಇದನ್ನೇನು ಮನೆ ಅಂತ ತಿಳ್ಕೊಂಡಿದ್ಯಾ ಅಥವಾ ಮದುವೆ ಛತ್ರ ಅನ್ಕೊಂಡಿದ್ಯಾ? ಕಾಫಿ ತಂದು ಸುರಿತಾ ಇದೆಯಾ? ಸ್ವಲ್ಪ ಹೊತ್ತಿನ ಮುಂಚೆ ಕಾಫಿ ಕೊಟ್ಟೆ ತಾನೆ? ಬಿಟ್ಲಾ ಈ ಕಾಫಿ ಕೊಡ್ತಾ ಇರೋದು ನಿಂದಲ್ಲ, ತಗೊಂಡೋಗಿ ಜಾಜರಿ ಕೊಟ್ಟ. ನಾವು ಜಾಸ್ತಿ ಅವ್ರಿಗೆ ಸುಮ್ಮನೆರಮ್ಮ, ಅವ್ರು ಸರಿ ಇಲ್ಲ. ನಾನ್ ತಗೊಂಡೋಗಿ ಕಾಫಿ ಕೊಡ್ಬೇಕಾ? ನಾನು ಅದ್ಯಾವ ಗಡಿಗೆ ಮನೆ ಹೇಳಿ ಆದ್ನೋ. ಪಲ್ಲು ಕೈ ಕೊಟ್ಟು ಕಳಿಸಿ. ನನಗೆ ಸೊಸೆ ಉಪವಾಸ ಇದ್ಲೆ ನನ್ನ ಕಲ್ಲಡು ಚಿಲ್ಲಾಗುತ್ತೆ. ಪಲ್ಲು, ಈ ಕಾಫಿನ ನಿಮ್ ಅತ್ತಿಗೆ ಕೊಡ್ತಾರೆ. ನಾನು ಕಾಫಿ ಕೊಡೋದ? ಸುಮ್ಮನಿರೆ, ನಮ್ಮ ಯಜಮಾನ್ರು ಅವ್ರ ಮುಖ ನೋಡಿದ್ರೆ ಹೊಡಿತಾರೆ. ನನಗೆ ಯಾರು ಕಾಫಿ ತಂದ್ಕೊಡ್ಬೇಕಾಗಿಲ್ಲ, ನಾನೇ ತಗೋತೀನಿ. ಬ್ರೇಕ್ಫಾಸ್ಟ್ ರೆಡಿನಾ? ರೆಡಿ ಇದೆ. ನಿಮ್ ಬಾಯ್ ಫ್ರೆಂಡ್ ಶೇಖರ್ ಬಂದ್ ಮಾಡಿಟ್ಟಿದ್ದಾರೆ, ತಗೊಂಡ್ ಬಡಿತೀನಿ. ಚಂಪಾ ಹೀಗೆ ಮಾತಾಡ್ತಾ ಇದ್ರೆ ಚೆನ್ನಾಗಿರಲ್ಲ. ಏನ್ರಿ ಚೆನ್ನಾಗಿರಲ್ಲ? ನಿಮ್ ಅವತಾರನೆಲ್ಲ ಟಿವಿ ನೋಡಿದ್ವಲ್ಲ, ಮೊದಲನೇ ರೀಲೆ ಹೀಗೆ, ಇನ್ ಕ್ಲೈಮ್ಯಾಕ್ಸ್ ಹೇಗ? ಹೀಗೆ ಮಾತಾಡ್ದಾರು ಮನೆಯಿಂದ ಕಿಕ್ಔಟ್ ಮಾಡ್ತೀನಿ. ನನ್ನನ್ನ ಓಡಿಸಿ ಆ ಶೇಖರ್ನ ಕರ್ಕೊಂಡ್ಬಂದು ಇರಿಸ್ಕೊತೀರೇನೋ? ಮನೆಯಿಂದ ಓಡಿಸೋದು ನನ್ನನ್ನ ನೀವು ಅಂತ ಇಷ್ಟರಲ್ಲೇ ಗೊತ್ತಾಗುತ್ತೆ. ನಮ್ಮ ಗಂಡುಗಲಿ ವಂಶದಲ್ಲಿ ಇಂಥ ಕೆಲಸ ಯಾರು ಮಾಡಿಲ್ಲ. ಏನ್ ಕೆಟ್ಲು ನಡತೆ ಮಾತ್ರ ಕೆಡಬಾರದು. ಅಂದ್ಮೇಲೆ ಜಾಜಿಯವರು ಈ ಮನೇಲಿ ಇರ್ಬೇಕಾ? ಚಂಪಾ ಇದು ನನ್ ಮನೆ, ನಾನು ಇಲ್ಲೇ ಇರ್ತೀನಿ. ಏನಿದ್ರೆ ನಮ್ಮ ವಂಶಕ್ಕೆ ಅಪಕೀರ್ತಿ ಬರುತ್ತಲ್ಲ. ಈಗ ಏನ್ ಮಾಡ್ಬೇಕು ಅಂತ ಹೇಳ್ತೀರಾ ಮಾತೃಶ್ರೀ ಅವರೇ? ಕಟ್ಟಿಡ್ದ ಆಚೆ ಕಳ್ಳ. ಇವ್ರೇನೋ ಅವ್ರ ಬಾಯ್ ಫ್ರೆಂಡ್ ಶೇಖರ್ ಜೊತೆ ಹೋಗ್ಬಿಡ್ತಾರೆ, ಆದ್ರೆ ನನಗೆ ಹೆಂಡತಿ ಅಂತ ಯಾರು ಇರಲ್ವೇ? ಯಾಕೋ ಯೋಚನೆ ಮಾಡ್ತೀಯಾ? ನಿಂತಿಲ್ವೇನೋ 5 ಕೋಟಿ ಆಸ್ತಿ. ಈ ಗೊಂಬೆಗೆ ತಾಳಿ ಕಟ್ಟ. ಹಾಗಾಗ್ಬಾರ್ದು ಪ್ಲೀಸ್. ನನ್ನ ಮನೆಯಿಂದ ಆಚೆ ಕಳಿಸ್ಬೇಡಿ. ನನ್ಗೂ ಶೇಖರ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಪ್ಲೀಸ್ ನನ್ನ ನಂಬಿ. ಅತ್ತೆ ಯಾಕಿಷ್ಟೊಂದು ಫೀಲ್ ಮಾಡ್ಕೊಂಡಿದ್ದೀರಾ? ನೋಡಿದ್ರ ಅಯ್ಯೋ ಅನ್ಸುತ್ತೆ. ನೀನ್ ಸ್ವಲ್ಪ ಸುಮ್ಮನೆ ಅದಕ್ಕೆ ನಾನೇನೋ ನಿಮಗೆ ತಿಳಿದೇ ಬೈದ್ಬಿಟ್ಟೆ. ನೋಡಿ, ಸಣ್ಣ ಸಣ್ಣ ವಿಚಾರಕ್ಕೋಸ್ಕರ ಗಂಡ ಹೆಂಡತಿ ಬೇರೆ ಬೇರೆ ಆಗೋದು ಅಷ್ಟು ಚೆನ್ನಾಗಿರಲ್ಲ. ಹೌದು, ಅದಕ್ಕೆ ನೀವ್ ಅಣ್ಣಂಗೆ ಪ್ರೀತಿ ತೋರಿಸಿ ಅವ್ನ ನಿಮ್ ಮುಟ್ಟಿಗೆ ಬೀಳ್ತಾನೆ. ನಮ್ಮ ಚಾಪೆ ಎದುರಿಗೆ ಸಿಕ್ತು. ಅಭಿ ನೋಡಿ, ಇವತ್ ನಾನು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀನಿ. ರಾತ್ರಿ ಹೊತ್ತಿನಲ್ಲಿ ನಾವು ಹೆಂಡತಿ ಮುಖ ನೋಡಲ್ಲ ಕಣ್ರಿ. ನೋಡಿದ್ರೆ ನಿಮ್ಗೇನ್ ಕಷ್ಟ ಆಗುತ್ತೆ? ಅಯ್ಯೋ, ಆಮೇಲೆ ನಮಗೆ ಇಲ್ಲೇ ಫಿಕ್ಸ್ ಆಗ್ಬಿಡ್ಬೇಕು ಅನ್ಸುತ್ತೆ. ಇಲ್ಲೇ ಫಿಕ್ಸ್ ಆದ್ವಿ ಅಂತ ಇಟ್ಕೊಳ್ಳಿ, ಅದು ಇನ್ನೆಲ್ಲೆಲ್ಲಿಗೂ ಕರ್ಕೊಂಡು ಹೋಗ್ಬಿಡುತ್ತೆ. ಅದೆಲ್ಲ ಯಾಕೆ ಬೇಕು ಶಿವ? ಅಭಿ ಇವತ್ತು ನೀವ್ ನನ್ ಜೊತೆ ಇಲ್ಲೇ ಮಲ್ಕೋಬೇಕು. ನೀವು ಇಲ್ಲೇ ಇರಿ ಅಂದಾಗ ಇಲ್ಲೇ ಇರೋಕೆ, ಆಚೆ ಹೋಗಿ ಅಂದಾಗ ಆಚೆ ಹೋಗೋದಕ್ಕೆ ನಾವೇನು ಮನೆ ಯಜಮಾನರು ಇಲ್ಲ ಜವಾನ್ರು. ದೇವರು ನಿಮಗೆ ಸುಖ ನಿದ್ರೆಯನ್ನು ತರಲಿ. ಪಾಂಡುರಂಗ, ಹುಡುಗಿ ನಾನು ಇಂಟರ್ವ್ಯೂ ಮಾಡ್ತೀನಾ? ಇಂಟರ್ವ್ಯೂ ಮಾಡ್ತಾನೆ. ಅದೇನೇನ್ ಮಾಡ್ಬೇಕಲ್ಲ ನಾನೇ ಮಾಡ್ತೀನಿ. ಬಾಬಾ, ಒಂದ್ ವೇಳೆ ಹುಡುಗಿ ಸೆಟ್ ಆಗ್ಬಿಟ್ರೆ ನಮ್ಮ ಮಸಾಲೆ ದೋಸೆ ಕೊಡಿಸ್ತೀರಾ? ಅಯ್ಯೋ ಹೇಳಿ ಅಂದ್ರೆ ಹುಡುಗಿ ಒಂದ್ ಸೆಟ್ ಆಗ್ಲಿ, ಬರೀ ಮಸಾಲೆ ಏನ್ರಿ ಸೆಟ್ ದೋಸೆನ ಕೊಡಿಸ್ತೀನಿ. ಸಹನಾ, ಈ ಮೊದಲು ನಿಮ್ಗೆ ಯಾವತ್ತಾದ್ರೂ ಮದುವೆ ಆಗಿತ್ತ? ಸ್ವಲ್ಪನೂ ಇಲ್ಲಪ್ಪ. ಅದು ನೋಡು ಸಹನಾ, ಈಗ
ನನ್ಗೆ ನಿನಗೆ ಮದುವೆ ಆಗಿದೆ ಅಂತ ಇಟ್ಕೋ, ಹನಿಮೂನು ಮುಗಿದಿದೆ ಅಂತಾನೂ ಇಟ್ಕೋ. ಈಗ ಮಾರ್ಗ ಮಧ್ಯದಲ್ಲಿ ಇದ್ದಕ್ಕಿದ್ದಂಗೆ ಗಂಡನಾದ ನನ್ನ ಬಗ್ಗೆ ಹೆಂಡತಿಯಾದ ನಿನಗೆ ಏನೋ ಬೇಜಾರು ಬಂದ್ಬಿಡ್ತಪ್ಪ. ನಮ್ಗೆ ಯಾವ ನಮ್ಮನ್ನು ತಗೊಳ್ಕೊಂಬಿಟ್ಟ ಅಂತ ಇಟ್ಕೋ, ಅವಾಗ ಏನು ಅವನಿಂದನೇ ಹೋಗ್ತೀವ ಇಲ್ಲ ನನ್ನ ಹತ್ರನೇ ಉಳ್ಕೊಂತೀವ. ಇಲ್ಲಪ್ಪ, ಪತಿಯೇ ಪರದೈವ ಅನ್ನೋ ಸ್ಕೀಮ್ ನೋಡ್ ನಾನು. ಹ್ಯಾಂಡ್ ವಾಕ್ ಹಾಕೊಂಡ್ರ ಅಭಿ ಯಾವನ್ರಿ ನಿಮ್ಮ ಹಬ್ಬಿ, ಯಾವನ್ರಿ ನಿಮ್ ಗುಬ್ಬೆ? ನಿಮ್ಮ ಬಾಯ್ ಫ್ರೆಂಡ್ ಇದನ್ನಲ್ಲ ಶೇಖರ್, ಅವನಿಗೆ ಬೇಕಾದ್ರೆ ಹಾಗೆ ಕರ್ಕೊಳ್ಳಿ. ಏನ್ ನಡೀತಾ ಇದೆ ಇಲ್ಲಿ? ನಾನು ಮದುವೆ ಆಗೋ ಹುಡುಗಿನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಜಾಗ ಖಾಲಿ ಮಾಡ್ರಿ, ಅಯ್ಯ ಜಾಗ ಖಾಲಿ ಮಾಡ್ರಿ. ಅದು ಸಹನ, ನಿನಗೆ ಅಡುಗೆ ಮಾಡಕ್ ಬರುತ್ತೆ? ಓ, ತುಂಬಾನೇ ಈಸಿ. ಟಿವಿನಲ್ಲಿ ಬರೋ ಅಡ್ಗೆ ಕಾರ್ಯಕ್ರಮ ನೋಡೋದು ಮಾಡೋದು. ಅದೇ ಅಯ್ಯಪ್ಪ ಯಾರೋ ಬೋರ್ಗುಂಡ ಮಾಡಿ ತೋರಿಸ್ತಾನಲ್ಲ ಅದ. ಹಾ, ಅದೇ ಅದೇ. ಅದು ಸಹನ, ಈಗಿನ ಕಾಲದ ಹುಡುಗರು ಸಿಕ್ಕಾಪಟ್ಟೆ ಸೂಕ್ಷ್ಮರು. ಮುತ್ಕೊಳಕ್ ಹೋದ್ರೆ ಪೌಡರ್ ಹೋಗುತ್ತೆ ಅಂತಾರೆ, ತಬ್ಬಕಳ್ಳಣ ಅಂತ ಹೋದ್ರೆ ಶೇಪ್ ಹೋಗುತ್ತೆ ಅಂತಾರೆ. ನೀವು ಆ ಕೆಟಗರಿನ ಇಲ್ಲ ನಾರ್ಮಲ್ ಕೆಟಗರಿನ? ಇಲ್ಲ ಇಲ್ಲ, ನಾನು ನಾರ್ಮಲ್ ಕ್ಯಾಟಗರಿನೇ. ಇವಳೆ ಏನ್ ಬಾವ ತುಂಬಾ ಹತ್ರ ಬಂದ್ಬಿಟ್ರಿ. ಇರಲಿ, ಒಂದೊಂದೇ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾ ಇದ್ದಾಳೆ. ನೀನು ಗಂಡನಿಗೆ ಬೆಡ್ರೂಮ್ ಅಲ್ಲಿ ನೋ ಅಡ್ಮಿಷನ್ ಅಂತ ಬೋರ್ಡ್ ಹಾಕ್ತೀಯ? ಚೇ, ನಾನು ಪತಿನೇ ದೇವ್ರು ಅಂತ ನಂಬಿರೋಳು. ಗಂಡನ್ಗೆ ಯಾರಾದ್ರೂ ನೋ ಅಡ್ಮಿಷನ್ ಅಂತ ಬೋರ್ಡ್ ಹಾಕ್ತಾರಾ? ನಾನು ಯಾವತ್ತೂ ಆತರ ಮಾಡೋದಿಲ್ಲ. ಅದು ಸಹನ, ನೀನ್ ನನಗೆ ಇಷ್ಟ ಆಗ್ಬಿಟ್ಟಿದ್ಯಾ. ಆದ್ರೂ ನಂಗೆ ಒಂದು 3 ದಿನ ಟೈಮ್ ಕೊಡು. ನೀನ್ ಮನೆಗೆ ಹೋಗಿರು, ನಾನೊಂದು ಮಿಸ್ ಕಾಲ್ ಕೊಡ್ತೀನಿ. ನೀನ್ ಆ ಕಡೆಯಿಂದ ಫೋನ್ ಮಾಡು, ಇಂಥ ದಿವಸ ಓಡ್ಬಾ ಅಂತೀನಿ, ಓಡ್ಬಂದ್ಬಿಡು, ತಾಳಿ ಕಟ್ಬಿಡ್ತೀನಿ. ನೀನು ಏಯ್, ನಿಂತ್ಕೊಳ್ಳೆ. ಅವರು ನನ್ನ ಹಸ್ಬೆಂಡ್. ಅದ್ ನನಗ್ ಗೊತ್ತಿದೆ. ನೀನ್ ನೆಟ್ಟಿಗಿಲ್ಲ ಅಂತಾನೆ ಅವ್ರು ನನ್ನನ್ ಕಟ್ಕೋತಿರೋದು. ನಿಂದು ಒಂದ್ ಜನ್ಮನ. ಏನು ಯಜಮಾನ್ರೆ, ನಿಮ್ ಕಣ್ಮುಂದೆ ನಾನೇ ಇರ್ಬೇಕಾದ್ರೆ ನೀವ್ ಯಾವ್ದಾವ್ದೋ ಹುಡುಗಿನ ಯಾಕೆ ನೋಡ್ಬೇಕು? ಹೇಳಿ ಅಲ್ವೇ? ಹೌದು ಕಣ, ನನಗೆ ಮೊದಲಿನಿಂದಲೂ ಇವಳೇ ತುಂಬಾ ಇಷ್ಟ. ಇವಳನ್ನೇ ಮದುವೆ ಆಗ್ಬಿಡು ಕಂದ. ಮಾತೃಶ್ರೀ ಲಂಗಮ್ಮ, ಯಾರನ್ನ ಮದುವೆ ಆಗಬೇಕು ಯಾರನ್ನ ಬಿಡಬೇಕು ಅನ್ನೋದು ನಮಗೂ ಚೆನ್ನಾಗಿ ಗೊತ್ತು. ನೀವಿನ್ನು ಹೊರಡಿ. ಆಯ್ತಪ್ಪ. ಅಭಿ, ಏನಲ್ಲ ಮರ್ಯಾದೆ. ಓಕೆಲೇ, ನಾವು ಕೊಡದೆ ಇಷ್ಟು. ಬೇಕು ಅಂದ್ರೆ ಇಟ್ಕೋಬೇಕು, ಸಾಕು ಅಂದ್ರೆ ಬಿಟ್ಟು ಹಾಕ್ತಿರ್ಬೇಕು. ಅಭಿ, ನೀವ್ ಬೇರೆ ಯಾವ್ದಾರು ಹುಡುಗಿನ ಮದುವೆ ಆದ್ರೆ ನಿಮ್ ಮೊದಲನೇ ರಾತ್ರಿನೇ ಕೊನೆ ರಾತ್ರಿ ಏನು ಮಾಡ್ಬಿಡ್ತೀರಾ? ಚಾಕು ಚುಚ್ಚಿಬಿಡ್ತೀನಿ. ಗಂಡಗಲಿ ವಂಶದ ಕಟ್ಟ ಕಡೆಯ ತುಂಡಿಗೆ ಸವಾಲು. ಅದೇನ್ ಚುಚ್ಚುತ್ತಿರೋ ಚುಚ್ಕಳೆ. ಜಾಜಿ ಅವ್ರಿಗೆ ಪಾಪ ತುಂಬಾ ಬೇಜಾರಾಗಿದೆ ಕಣ. ಏ ಪಾಂಡುರಂಗ, ಹೇಗ್ ನಡೀತಿದ್ಯಾ ತಮ್ಮ ಸಾಂಸಾರಿಕ ಜೀವನ? ಏ ಶೇಖರ, ಫಸ್ಟ್ ಕ್ಲಾಸ್ ಆಗಿದೆ ಕಣೆ. ಈಗ ಜಾಜಿ ನಿನ್ನ ಚೆನ್ನಾಗಿ ನೋಡ್ಕೊತಿರ್ಬೇಕಲ್ವಾ? ಸ್ವಲ್ಪ ಇರೋ, ಈಗ ತಾನೇ ಕಿಡಿ ಹತ್ಕೊಂಡಿದೆ. ಇದೆಲ್ಲ ಒಂದು ತಹಬಂದಿಗೆ ಬರಬೇಕು ಅಂದ್ರೆ ಇನ್ನೊಂದು ವಾರನಾದ್ರೂ ಬೇಕಾಗತ್ತೆ ಕಣೆ. ನನ್ನನ್ನು ಕಂಡುಬಿಟ್ರೆ ಸಾಕು, ಅವಳು ಗಡ ಅಂತ ನಡುಕ್ತಾಳೆ. ಇನ್ನು 2 ದಿವಸ ವೇಟ್ ಮಾಡೋ. ಅವಳಾಗೆ ಬಂದು ನಿನ್ ಕಾಲ್ ಹಿಡ್ಕೊಂಡು ಕೈ ಹಿಡ್ಕೊಂಡು ಹಂಗೆ ಬೆಡ್ರೂಮಿಗೆ ಹೇಳ್ಕೊಂಡು ಹೋಗ್ಬಿಡ್ಬೇಕು. ಶೇಖರ, ನಿಂದು ಅದೇ ನಂಬರ್ ತಾನೆ? ಹೌದಪ್ಪ, ಯಾಕೆ? ಅಲ್ಲ ಕಣ, ನಾನು ಯಾವಾಗ ಫೋನ್ ಮಾಡಿದ್ರು ಪ್ಲೀಸ್ ಚೆಕ್ ದ ನಂಬರ್ ಅಂತ ಇನ್ಯಾವಳ ಬಂದು ಹೇಳ್ತಾಳೆ. ನನಗೆ ಗಾಬರಿ ಆಗೋದು ಕಣ. ನಿನ್ ನಂಬರ್ನ ಡಿಲೀಟ್ ಮಾಡಿ ಬಿಸಾಕ್ಬಿಟ್ಟೆ. ಅದು ಅವಾಗ ಕರೆನ್ಸಿ ಹಾಕ್ಸಿರ್ಲಿಲ್ಲ, ಇವಾಗ ಹಾಕ್ಸ್ಬಿಟ್ಟಿದ್ದೀನಪ್ಪ. ನಂಬರ್ ಇನ್ನೊಂದ್ಸತಿ ಫೀಡ್ ಮಾಡಿ. 977 654 3210. ನಂಬರ್ ಮಡಗಿದ್ಯಾ? ಹಲೋ ಹಲೋ, ಏನಪ್ಪ? ಆ ಶೇಖರನ್ ನಂಬರ್ ಸಿಕ್ಕಿದೆ. ಕುಡಿಪ ಇಲ್ಲಿ, ಇವಾಗ ಆಟ ಆಡಿಸ್ತೀನಿ ನೋಡಿ. ಹಲೋ, ಯಾರು ಮಾತಾಡ್ತಾ ಇರೋದು? ನಾನು ಹೇಮಲತಾ. ನಿಮ್ಮನ್ನ ತುಂಬಾ ಸಲ ನೋಡಿದೀನಿ. ಎಲ್ಲಿ? ಸೀರಿಯಲ್ ಅಲ್ಲ? ನೋಡಿ, ನಾನು ಒಂದು ಟೆಲಿಫಿಲ್ಮ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನೇ ಹೀರೋಯಿನ್. ನೀವೇ ಹೀರೋ ಆಗ್ಬಹುದಾ? ನಿಜವಾಗ್ಲೂ ನೀವು ಟೆಲಿಫಿಲ್ಮ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ? ಹೌದು, ನಾನೇ ಲೇಡಿ ಪ್ರೊಡ್ಯೂಸರು. ನಾಳೆ ನಮ್ ಡೈರೆಕ್ಟರ್ ನ ಕರ್ಕೊಂಡ್ ಬರ್ತೀನಿ. ಡೈರೆಕ್ಟ್ ಆಗಿ ಮಾತಾಡೋಣ. ಆಗ್ಬೋದು. ಅಡ್ರೆಸ್ ಬರ್ಕೊಳ್ತೀರಾ? ಹಾ, ಹೇಳಿ. ಗೊತ್ತು, ಬರ್ತೀನಿ. ಬಾಯ್. ಓಕೆ, ಬಾಯ್. ಟೈಮ್ ಎಷ್ಟ? ವಾಚ್ ತಕ್ಕ ಯೋಗ್ಯತೆ ಇಲ್ಲ. ನೀನೊಬ್ಬ ಸೀರಿಯಲ್ ಹೀರೋ. ಅಸಿಸ್ಟೆಂಟ್, ಹೇಳಿ ಸಾ. ಆ ಹೀರೋ ನೋಡೋದಕ್ಕೆ ಸಖತ್ತಾಗಿರ್ಬೇಕು. ಎಷ್ಟು ಹೇಳ್ತೀನಿ ಪರವಾಗಿಲ್ಲ ಸಾ. ತಿನ್ ಕಾಲಿ ಬಿಡು, ಅದು ಪ್ರೊಡ್ಯೂಸರ್ ಹಣೆ ಬರ. ಓಹೋ, ಇವ್ರನ್ನ ನೋಡ್ತಾ ಇದ್ರಿ? ಅವರು ಇವರೇ, ಇವರು ಅವರೇ. ಅಯ್ಯೋ, ಬಾಮ ಇದೇ ಫಿಲ್ಮ್ ಅಲ್ಲಿ ನಿನ್ ಬ್ರೇಕ್ ಕೊಡಿಸ್ತೀನಿ. ಬಾಮ ಬಾ. ಡೈರೆಕ್ಟರ್ ನನ್ಗೆ
ಅಯ್ಯೋ ಅವ್ಳು ಮಾಡ್ತಾ ಇರೋದು ನಿಮ್ಮ ಅಮ್ಮನ ರೋಲ್ ಅಮ್ಮ. ಓಕೆ, ಮತ್ತೆ ಅಪ್ಪನ ರೋಲ್ ಯಾರು ಮಾಡ್ತಾ ಇದ್ದಾರೆ? ನಾನ್ ಮಾಡ್ಕೊಂಡ್ಬಿಡ್ತೀನಿ ಬಿಡು. ನೀವು ಕಾಲ್ ಮಾಡಿದ ಶೇಖರ್ ನಾನೇ. ಓ, ಸ್ವಲ್ಪ ಹತ್ರ ಬನ್ನಿ. ನೀವು ಸ್ವಲ್ಪ ದೂರ ಬರ್ತೀರಾ? ನಾನೇ ಲೇಡಿ ಪ್ರೊಡ್ಯೂಸರ್ ಕಮ್ ಹೀರೋಯಿನ್ ಹೇಮಲತಾ. ಇವರು ನಮ್ ಡೈರೆಕ್ಟರ್ ವಿಟ್ಲ ಕೋಟ್ಮೆಟ್ ಕಟ್ಲ. ಏನ್ ಹೆಸರು ಹಿಂಗಿದೆ? ಇವ್ರೇನೋ ಮುಂಚೆ ಗಾರೆ ಕೆಲಸ ಮಾಡ್ತಾ ಇದ್ರ? ಮುಂಚೆ ಮೇಸ್ತ್ರಿ ಆಗಿದ್ರು, ಈಗ ಡೈರೆಕ್ಟರ್ ಆಗ್ಬಿಟ್ಟವ್ರೆ. ಅಸಿಸ್ಟೆಂಟ್ ಡೈರೆಕ್ಟರ್, ನಮ್ಮಿಬ್ಬರ ಜೋಡಿ ಹೇಗಿದೆ? ತುಂಬಾ ಚೆನ್ನಾಗಿದೆ ಅಮ್ಮ. ಆದ್ರೆ ಇವ್ರ ಮುಖ ನೋಡಿದ್ರೆ ಇವ್ರಿಗೆ ಏನೋ ಅಫೇರ್ ಇದೆ ಅಂತ ಅನ್ಸಲ್ವಾ? ಒಂದಲ್ಲ 10 ಅಫೈರ್ ಇರೋ ಹಾಗೆ ಕಾಣಿಸ್ತಾ ಇದೆ. ಸರ್ ಇಲ್ಲ ಸರ್, ಈ ಫೀಲ್ಡ್ ಅಲ್ಲಿ ನಾನು ಪರಿಶುದ್ಧವಾಗಿದ್ದೇನೆ. ನೋಡಪ್ಪ, ಇಷ್ಟೊಂದು ಪರಿಶುದ್ಧವಾಗಿದ್ರೆ ಈ ಇಂಡಸ್ಟ್ರಿಲಿ ಮುಂದೆ ಬರಕ್ಕಾಗಲ್ಲ. ಅದು ಅಲ್ಲದೆ ಪಾಂಡುರಂಗ ಅವರ ಮಿಸ್ಸಸ್ ನ ತಪ್ಪಿಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡಿದೆಯಂತೆ. ಎಲ್ಲಾ ಕಡೆ ಸುದ್ದಿ ಆಗಿದೆ. ಸದ್ಯದಲ್ಲೇ ಎಲ್ಲಾ ನ್ಯೂಸ್ ಚಾನಲ್ ಅಲ್ಲೂ ಬರೋದ್ರಲ್ಲಿದೆ. ಸರ್ ಅದೊಂದು ನ್ಯೂಸೆನ್ಸ್ ಸರ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಪಾಂಡುರಂಗ ನನ್ನ ಫ್ರೆಂಡ್, ಕಷ್ಟದಲ್ಲಿದ್ದ, ಅದಕ್ಕೋಗಿ ಹೆಲ್ಪ್ ಮಾಡಿದ್ರೆ ಅಷ್ಟೇ. ಇದೆಲ್ಲ ನಾಟಕ. ಮೇಡಮ್, ನೀವು ನನ್ನ ಕೈ ಬಿಡ್ದಲೆ ಈ ಟೆಲಿಫಿಲ್ಮ್ಗೆ ನನ್ನನ್ನೇ ಹೀರೋ ಆಗಿ ಒಂದು ಚಾನ್ಸ್ ಕೊಡ್ಬೇಕು ಮೇಡಮ್. ಕೊಡೋಣ. ಲೇ ಅಸಿಸ್ಟೆಂಟ್ ಕೊಟ್ಟ ಎತ್ತಾಕಲ್ಲ ಡಿಕ್ಕಿಲಿ. ಅದಕ್ಕೆ ನೋಡಿ, ನಿಮ್ ಲವರ್ ಶೇಖರ್ನ ಕರ್ಕೊಂಡ್ ಬಂದಿದ್ದೀವಿ. ಏ ಶೇಖರ್, ಅವತ್ತೇನ್ ನಡೀತು ಅಂತ ನಿಜ ಹೇಳು, ಇಲ್ಲ ಅಂದ್ರೆ ನಾನಿನ್ನ ಸುಮ್ಮನೆ ಬಿಡಲ್ಲ. ಮೇಡಮ್ ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಹೌದಾ? ಗೊತ್ತು ಬಿಟ್ಲ ಚಾರ್ಜ್. ರೋಲಿಂಗ್ ಆಕ್ಷನ್. ಮೇಡಮ್ ಪಾಂಡುರಂಗನೇ ಹೀಗೆಲ್ಲ ಮಾಡು ಅಂದ್ರೆ ನಾನು ಹಾಗೆ ಮಾಡ್ರೆ ಅಷ್ಟೇ. ಹಾಬಿ ಕಮ್ ಹಿಯರ್. ಶೇಖರಿ ತಗಲಾಕೊಂಡ್ಬಿಟ್ಟೇನ ರಾಜ? ಏನೋ ಬಂತು, ಪರಿಸ್ಥಿತಿ ಪಾಯಸ ಆಗಿ, ಕತೆ ಕಡುಬಾಗಿ, ಚಾರ ಚಕ್ಲಿಯಾಗಿ, ಸ್ಥಿತಿ ಚಪಾತಿ ಆಗ್ಬಿಟ್ಟಿದೆ ಕಣ. ಯಾಮಾರ್ ಸಿಡ್ದಾಕೊಂಡ್ಬಿಟ್ರು ಕಣ, ಎಲ್ಲ ಬೈಬಿಟ್ಬಿಟ್ಟ. ಹಾಬಿ, ನನ್ ಮೇಲೆ ಯಾಕ್ರಿ ಡೌಟ್ ಪಟ್ರಿ? ಅದು ಜಾರ್ಜ್ ಜಂಪಲ್ ತಿಂದಿ ಅವ್ರೆ, ಆಪಾದನೆನ ನಿಮ್ಮ ಮೇಲೆ ಹೋರ್ಸ್ಬಿಟ್ರೆ ನೀವು ಹೆದರ್ಕೊಂಡು ನನ್ನನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತೀರಿ ಅನ್ನೋ ಏಕಮಾತ್ರ ಕಾರಣಕ್ಕೆ ನಾನು ಹೀಗೆ ಮಾಡಿದೆ. ಗಲಿ ಗಲಿ ವಂಶಕ್ಕೆ ಗಲಿ ಗಲಿ ಅಲ್ಲ, ಗಂಡು ಗಲಿ. ಈ ವಂಶದ ಸೊಸೆ ಮೇಲೆ ಸುಮ್ನೆ ಅನುಮಾನ ಪಟ್ಟವ್ರಿಗೆ ಶಿಕ್ಷೆ ಕೊಡ್ಬೇಕು ಅಂತ ಅತ್ತೆಯವ್ರು ಹೇಳಿದ್ದಾರೆ. ಈಗ ಅಣ್ಣ ಮಾಡಿದ ತಪ್ಪಿಗೆ ನೀವೇನ್ ಶಿಕ್ಷೆ ಕೊಡ್ತೀರಾ? ಇಲ್ಲಿಂದ ತಿರುಪತಿವರೆಗೂ ಉರುಳು ಸೇವೆ ಮಾಡ್ಕೊಂಡು ಹೋಗಿ ತಲೆ ಬಳಸ್ಕೋಬೇಕು.